ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಮೋಹಕ ತಾರೆ ರಮ್ಯಾ ಹಾಗೆ ಶ್ರೀನಗರ ಕಿಟ್ಟಿ ನಟನೆಯ ಸಂಜು ವೇಡ್ಸ್ ಗೀತಾ ಸಿನಿಮಾದ ಕತೆ ಹಾಡುಗಳು ಜನರ ಮನಸ್ಸಿಗೆ ಹತ್ತಿರ ಆಗ್ಬಿಟ್ಟಿತ್ತು. ಹಾಗೆ ಅದ್ಭುತ ಸಿನಿಮಾಗಳ ಲಿಸ್ಟ್ಗೆ ಈ ಸಿನಿಮಾ ಸೇರ್ಕೊಂಡಿತ್ತು. ಪ್ರೇಕ್ಷಕರು ಸಿನಿಮಾ ಮೆಚ್ಚಿ ಚಿತ್ರಮಂದಿರಗಳನ್ನ ಹೌಸ್ಫುಲ್ ಮಾಡಿಬಿಟ್ಟಿದ್ರು. ಯಾವುದೇ ಕಿರಿಕಿರಿ ಇಲ್ಲದೆಯೇ ಅದ್ಭುತ ಯಶಸ್ಸನ್ನ ಕಂಡ ಸಿನಿಮಾ ಅದು. ಆದ್ರೆ ಅದ್ಯಾಕೋ ಏನೋ ಸಂಜು ವೇಡ್ಸ್ ಗೀತಾ 2 ಸಿನಿಮಾಗೆ ಒಂದಾದ ಮೇಲೆ ಒಂದು ವಿಘ್ನಗಳು ಎದುರಾಗ್ತಾನೆ ಇವೆ. ಮೊದಲ ಬಾರಿ ರಿಲೀಸ್ ಆದಾಗ ಪ್ರೇಕ್ಷಕರು ಪೂರ್ಣ ಪ್ರಮಾಣದ ಸಿನಿಮಾ ನೋಡಲು ಆಗ್ಲೇ ಇಲ್ಲ. ಈಗ ರಿಲೀಸ್ ಆಗ್ತಾ ಇರೋ ಸಮಯದಲ್ಲಿ ರಚ್ಚು ಸಿನಿಮಾ ಪ್ರಮೋಷನ್ಗೆ ಬರದೆ ಸತಾಯಿಸ್ತಾ ಇರೋದಕ್ಕೆ ಸಿನಿಮಾ ತಂಡ ರಚ್ಚು ಮೇಲೆ ರೊಚ್ಚಿಗಿದ್ದಾರೆ. ಹಾಗಾದ್ರೆ ಏನಾಯ್ತು? ರಚಿತಾ ರಾಮ್ ಪ್ರಮೋಷನ್ಗೆ ಬರ್ತಾ ಇಲ್ಲ ಯಾಕೆ? ಸಂಜು ವೇಡ್ಸ್ ಗೀತಾ 2 ಸಿನಿಮಾ ಮೊದಲ ಬಾರಿ ರಿಲೀಸ್ ಕಾಣುವಂತ ಸಂದರ್ಭದಲ್ಲಿ ರಮ್ಯಾ ಅವರನ್ನ ಬಿಟ್ಟು ರಚಿತಾ ರಾಮ್ ಅವರಿಗೆ ಯಾಕೆ ಅವಕಾಶ ಕೊಟ್ರಿ, ಅವ್ರನ್ನ ಯಾಕೆ ಹಾಕೊಂಡ್ರಿ ಅಂತ ಕೇಳುವಂತ ಸಂದರ್ಭದಲ್ಲಿ ಸಿನಿಮಾದ ನಿರ್ದೇಶಕರಾದಂತಹ ನಾಗಶೇಖರ್ ಅವರು ರಚಿತಾ ರಾಮ್ ಅವರನ್ನ ಹಾಡಿ ಹೊಗಳಿದ್ರು. ಒಂದೊಳ್ಳೆ ಕಮಿಟ್ಮೆಂಟ್ ಇಟ್ಕೊಂಡಿರುವಂತಹ ಹುಡುಗಿ, ತುಂಬಾ ಚೆನ್ನಾಗಿ ನಟನೆಯನ್ನ ಮಾಡ್ತಾರೆ, ಮತ್ತೆ ತಂಡದ ಜೊತೆಗೆ ಸಹಕರಿಸ್ತಾರೆ, ತಂಡದ ಜೊತೆಗೆ ಒಂದೊಳ್ಳೆ ಬಾಂಧವ್ಯ ಸಂಬಂಧವನ್ನ ಬೆಳೆಸಿಕೊಂಡಿರುವಂತಹ ಹುಡುಗಿ. ಹೀಗೆ ಅವರ ಬಗ್ಗೆ ಸಾಲು ಸಾಲು ಪದಗಳಿಂದ ಹಾಡಿ ಹೊಗಳಿರುವಂತಹ ನಿರ್ದೇಶಕ. ಆದ್ರೆ ಈಗ ರಚಿತಾ ರಾಮ್ ಅವರು ಯಾಕೆ ಪ್ರಮೋಷನ್ಗೆ ಬರ್ತಾ ಇಲ್ಲ, ಯಾಕೆ ಸತಾಯಿಸ್ತಾ ಇದ್ದಾರೆ, ನಮ್ಮಿಂದ ಏನ್ ತಪ್ಪಾಯ್ತು, ನಾವೇನ್ ಮಾಡಿದ್ವಿ ಅಂತ ಹೇಳಿ ಪದೇ ಪದೇ ಅವರಿಗೆ ಕಾಲ್ ಮಾಡಿ ಕೇಳ್ತಾ ಇದ್ರು ಕೂಡ ರಚಿತಾ ರಾಮ್ ಪ್ರಮೋಷನ್ಗೂ ಬರ್ತಾ ಇಲ್ಲ. ಹಾಗೆ ನಿರ್ದೇಶಕರು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕೊಡ್ತಾ ಇಲ್ಲ, ಮತ್ತೆ ಅವರ ಫೋನ್ ಕಾಲ್ಗಳನ್ನು ಕೂಡ ರಿಸೀವ್ ಮಾಡ್ತಾ ಇಲ್ಲ ಅಂತೆ. ಸೊ ಹಾಗಾದ್ರೆ ಇದಕ್ಕಿದ್ದ ಹಾಗೆ ರಚಿತಾ ರಾಮ್ ಸಿನಿಮಾ ತಂಡದ ಮೇಲೆ ಇಷ್ಟೊಂದು ಮುನಿಸಿಕೊಂಡಿದ್ದು ಯಾಕೆ? ಅಂಥದ್ದೇನಾಯ್ತು? ಸಿನಿಮಾ ತಂಡದ ಜೊತೆಗೆ ಏನಾದ್ರೂ ಕಿರಿಕ್ ಮಾಡ್ಕೊಂಡ್ರ? ಇಷ್ಟು ದಿನ ಒಳಗೆ ಜಗಳ ಆಡ್ತಾ ಇದ್ದಂತ ಸಿನಿಮಾ ತಂಡ ಮತ್ತು ರಚಿತಾ ರಾಮ್ ಈಗ ಬೀದಿಗಿಳಿದಿದ್ದಾರೆ. ಈಗ ಮಾಧ್ಯಮಗಳ ಮುಂದೆ ಬಂದು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ರಚಿತಾ ರಾಮ್, ನ್ಯಾಯ ಬೇಕು ಅಂತ ಹೇಳಿ ಈಗ ನಿರ್ದೇಶಕರಾದಂತಹ ನಾಗಶೇಖರ್ ಅವರು ರಚಿತಾ ರಾಮ್ಗೆ ಕೇಳ್ತಾ ಇದ್ದಾರೆ. ರಚಿತಾ ರಾಮ್ ಯಾವುದೇ ರೀತಿಯಾದಂತ ಉತ್ತರ ಕೊಡ್ತಿಲ್ಲ. ಸೊ ಹಾಗಾಗಿ ಏನೆಲ್ಲ ಆಯ್ತು, ಯಾಕೆ ಈ ರೀತಿಯಾದಂತ ಸಂಬಂಧ ಹಾಳಾಗೋಯ್ತು, ಕೆಟ್ಟ ಹೋಯ್ತು? ಬನ್ನಿ ಈ ವರದಿಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಂಜು ವೇಡ್ಸ್ ಗೀತಾ 2 ಸಿನಿಮಾ ಸೆಟ್ಟೇರ್ತಾ ಇದೆ ಅಂತಂದ ತಕ್ಷಣ ಪ್ರೇಕ್ಷಕ ಪ್ರಭುಗಳು ಕೇಳಿರುವಂತ ಪ್ರಶ್ನೆ ಒಂದೇ, ಈ ಸಿನಿಮಾದಲ್ಲಿ ರಮ್ಯಾ ಅವರೇ ಆಕ್ಟ್ ಮಾಡ್ತಾರಾ, ಮತ್ತೆ ಸಿನಿಮಾ ಕ್ಷೇತ್ರಕ್ಕೆ ರಮ್ಯಾ ಅವರು ಬರ್ತಾರಾ, ಅದೇ ಈ ಸಂಜು ವೇಡ್ಸ್ ಗೀತಾ ಸಿನಿಮಾ ಮೂಲಕವೇ ಮತ್ತೆ ಎಂಟ್ರಿ ಕೊಡ್ತಾರಾ? ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ರಮ್ಯಾ ಕುರಿತಾಗಿ ಪ್ರೇಕ್ಷಕರು ಕೇಳ್ತಾನೆ ಇದ್ರು ಚಿತ್ರತಂಡಕ್ಕೆ. ಆ ಸಮಯದಲ್ಲಿ ನಾಗಶೇಖರ್ ಅವರು ಒಂದು ಮಾತು ಹೇಳ್ತಾರೆ, ರಮ್ಯಾ ಅವರು ಸಂಜು ವೇಡ್ಸ್ ಗೀತಾ ಮೊದಲ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನಟನೆಯನ್ನ ಮಾಡಿದ್ದಾರೆ, ಮತ್ತೆ ಒಂದೊಳ್ಳೆ ಅದ್ಭುತ ಯಶಸ್ಸನ್ನು ಕಂಡಿತ್ತು ಆ ಸಿನಿಮಾ. ಆದ್ರೆ ಈಗ ಅವ್ರು ನಮಗೆ ಟೈಮ್ ಕೊಡ್ಲಿಲ್ಲ, ಈ ಒಂದು ಸಿನಿಮಾದಲ್ಲಿ ಅವರು ಪಾತ್ರ ಮಾಡ್ಲಿಕ್ಕೆ, ನಟನೆಯನ್ನ ಮಾಡ್ಲಿಕ್ಕೆ ಒಪ್ಕೊಳ್ಳಿಲ್ಲ. ಸೊ ಹೀಗಾಗಿ ನಾವು ವಿಧಿ ಇಲ್ಲದೆ ರಚಿತಾ ರಾಮ್ ಅಂತಂದ್ರೆ ಈಗ ಸದ್ಯಕ್ಕೆ ಈಗ ಯಾರೆಲ್ಲ ನಟಿಯರಿದ್ದಾರಲ್ಲ ಅದರಲ್ಲಿ ಒಂದೊಳ್ಳೆ ಅತ್ಯುತ್ತಮ ನಟಿ, ಮತ್ತೆ ತುಂಬಾ ಚೆನ್ನಾಗಿರುವಂತಹ ನಟಿ, ಮತ್ತೆ ಒಂದೊಳ್ಳೆ ಕಮಿಟ್ಮೆಂಟ್ ಅನ್ನ ಹೊಂದಿರುವಂತಹ ನಟಿ ರಚಿತಾ ರಾಮ್ ಅವರನ್ನೇ ನಾವು ಈ ಸಿನಿಮಾಗೆ ಹಾಕೊಂಡಿದ್ದೀವಿ. ರಚಿತಾ ರಾಮ್ ಅವರು ಗೀತಾ ಕ್ಯಾರೆಕ್ಟರ್ ನ ರೋಲ್ ಮಾಡ್ತಾರೆ, ಅವರೇ ಈ ಸಿನಿಮಾದಲ್ಲಿ ಹೀರೋಯಿನ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವರ ಬಗ್ಗೆ ಸಾಲು ಸಾಲು ಪದಗಳಿಂದ ಹಾಡಿ ಹೊಗಳ್ತಾನೆ ಹೋಗ್ತಾರೆ. ಆದ್ರೆ ಈಗ ನೋಡಿ, 3 ತಿಂಗಳ ಹಿಂದೆ ಮಾತನಾಡಿರುವಂತಹ ಮಾತುಗಳು ಈಗೆಲ್ಲ ಉಲ್ಟಾ ಪಲ್ಟಿ ಆಗಿದೆ. ಅಂದ್ರೆ ರಚಿತಾ ರಾಮ್ ಅವರನ್ನ ಹಾಡಿ ಹೊಗಳ್ತಾ ಇರುವಂತಹ ನಿರ್ದೇಶಕ ನಾಗಶೇಖರ್ ಈಗ ರಚಿತಾ ರಾಮ್ ನಿಂದ ನ್ಯಾಯ ಕೇಳ್ತಿದ್ದಾರೆ. ಪ್ರಮೋಷನ್ಗೆ ಬರಬೇಕಾಗಿರುವಂತಹ ನಟಿ ಪ್ರಮೋಷನ್ಗೆ ಯಾಕೆ ಬರ್ತಾ ಇಲ್ಲ, ಸಕ್ಸಸ್ ಸಮಿಟ್ ನಲ್ಲಿ ಭಾಗಿಯಾಗ್ತಾ ಇಲ್ಲ, ಶಿವಣ್ಣ ಅವರು ನಮ್ಮ ಸಿನಿಮಾವನ್ನ ನೋಡ್ತಾ ಇದ್ದಾರೆ, ಈ ಸಮಯದಲ್ಲಿ ಚಿತ್ರತಂಡ ಎಲ್ಲರೂ ಕೂಡ ಇರಬೇಕಾಗಿರುತ್ತೆ, ಆ ಸಮಯದಲ್ಲಿ ಈಗ ನಟಿ ಗೈರಾದ್ರೆ ಅದು ಹೆಂಗಿರುತ್ತೆ ಹೇಳಿ? ಅದರ ಜೊತೆಗೆ ಈಗ ರಿಲೀಸ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳು ಕೇಳ್ತಾ ಇರುವ ಒಂದು ಪ್ರಶ್ನೆ ಏನು ಅಂತಂದ್ರೆ, ನಟಿನೇ ಬರ್ತಾ ಇಲ್ಲ, ಹೀರೋಯಿನ್ ಯಾಕೆ ಬರ್ತಾ ಇಲ್ಲ, ನೀವಷ್ಟೇ ಕಾಣಿಸ್ಕೊಳ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ. ಅವ್ರಿಗೆಲ್ಲ ನಾವೇನಂತ ಉತ್ತರ ಕೊಡೋಣ ಅಂತ ಹೇಳಿ ರಚಿತಾ ರಾಮ್ ಮೇಲೆ ಸಾಲು ಸಾಲು ಆರೋಪಗಳನ್ನ ಮಾಡ್ತಿದ್ದಾರೆ, ಅವರನ್ನ ತೆಗಳ್ತಾ ಇದ್ದಾರೆ, ಅವ್ರಿಗೆ ಬೈತಿದ್ದಾರೆ. ಯಾಕೆ ಅಂತಂದ್ರೆ ಒಂದು ಸಿನಿಮಾಗೆ ಒಪ್ಕೊಳ್ಳುವಂತ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನ ನಟಿಯರು ಒಪ್ಕೊಳ್ಳೇಬೇಕಾಗಿರುತ್ತೆ. ಅಂತಂದ್ರೆ ಆ ಸಿನಿಮಾದಲ್ಲಿ ಆ ಕಥೆಗಳನ್ನ ಅವರು ಒಪ್ಕೊಳ್ಳುವಂತ ಸಂದರ್ಭದಲ್ಲಿ ಸಿನಿಮಾ ಸೆಟ್ಟೇರುವವರೆಗೂ ಮತ್ತೆ ಸಿನಿಮಾ ಪೂರ್ಣಗೊಳ್ಳುವವರೆಗೂ ಹಾಗೆ ಸಿನಿಮಾ ರಿಲೀಸ್ ಕಾಣುವವರೆಗೂ ಕೂಡ ಚಿತ್ರತಂಡದ ಜೊತೆಗೆ ಸಹಕರಿಸಬೇಕಾಗಿರುತ್ತೆ. ಅಂತಂದ್ರೆ ಪ್ರಮೋಷನ್ ವಿಚಾರಣೆ ಆಗಿರ್ಬೋದು, ಮತ್ತೆ ಈಗ ಶೂಟಿಂಗ್ ಪ್ಲೇಸ್ಗಳಲ್ಲಿ ಅವರು ಅಲ್ಲೆಲ್ಲ ಹೊಂದಿಕೊಳ್ಬೇಕಾಗಿರುವಂಥದ್ದು, ಅಂತಂದ್ರೆ
ಡೈರೆಕ್ಟರ್ ಯಾವ ರೀತಿಯಾಗಿ ಅವ್ರಿಗೆ ಗೈಡ್ ಮಾಡ್ತಿರ್ತಾರೆ ಅದೇ ರೀತಿಯಾಗಿ ಅವರು ನಟನೆ ಮಾಡೋ ವಿಚಾರದಿಂದ ಹಿಡಿದು ಸಿನಿಮಾ ರಿಲೀಸ್ ಕಾಣೋವರೆಗೂ ಕೂಡ ಇಷ್ಟೆಲ್ಲ ಜವಾಬ್ದಾರಿಗಳು ಒಬ್ಬ ನಟ ಒಬ್ಬ ನಟಿಗೆ ಇದ್ದೇ ಇರುತ್ತೆ. ಬಟ್ ಏನಂತಂದ್ರೆ ಈಗ ಮೇನ್ ರೋಲ್ ಅಲ್ಲಿ ಇರುವಂತಹ ನಟ ನಟಿಯರು ಈಗ ರಿಲೀಸ್ ಕಾಣುವಂತಹ ಸಂದರ್ಭದಲ್ಲಿ ಅವರು ಗೈರಾಗ್ಬಿಟ್ರೆ ಸಿನಿಮಾಗೆ ಎಫೆಕ್ಟ್ ಆಗುತ್ತೆ. ನೋಡಿ, ಕೋಟ್ಯಾಂತರ ರೂಪಾಯಿ ಹಣವನ್ನ ಸುರಿದು ಸಿನಿಮಾನ ರಿಲೀಸ್ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತಹ ನಿರ್ಮಾಪಕರಿಗೆ ಭಾರಿ ಹೊಡೆತ ಬೀಳುತ್ತೆ. ಸೊ ಈ ಸಂದರ್ಭದಲ್ಲಿ ನಟ ನಟಿಯರು ಎಲ್ಲರೂ ಕೂಡ ಸಹಕರಿಸಬೇಕಾಗುತ್ತೆ. ನಾನು ಗೈರಾಗ್ತೀನಿ, ನಾನು ಬರೋದಿಲ್ಲ, ನನಗೇನೋ ಕೆಲಸ ಇದೆ ಅಂತ ಹೇಳಿದ್ರೆ ಈ ರೀತಿ ಇಲ್ಲ ಸಲ್ಲದ ನೆಪಗಳನ್ನ ಒಡ್ಡಿ ಜಾರ್ಕೊಂಡ್ಬಿಟ್ರೆ ಸಿನಿಮಾಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ನಿರ್ದೇಶಕರು ಹೇಳ್ತಿದ್ದಾರೆ. ಸಂಜು ವೆಡ್ಸ್ ಗೀತಾ ಸಿನಿಮಾ 2ಗೆ ರಚಿತಾರಾಮ್ ಅವರನ್ನ ಆಯ್ಕೆ ಮಾಡಿಕೊಂಡಾಗ ಆ ಕಥೆಯನ್ನ ರಚಿತಾರಾಮ್ ಅವರ ಬಳಿ ತೆಗೆದುಕೊಂಡು ಹೋದಾಗ ರಚಿತಾರಾಮ್ ಒಪ್ಪಿಕೊಂಡ್ರು. ನಂತರ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಅವರು ಘೋಷಣೆಯನ್ನ ಮಾಡಿದ್ರು. ತದನಂತರ ಶೂಟಿಂಗ್ ಶುರುವಾಗೋಕ್ಕಿಂತ ಪೂರ್ವದಲ್ಲಿ ಈ ಸಿನಿಮಾವನ್ನ ಅವರು ಒಪ್ಕೊಂಡ್ರಲ್ಲ, ಆ ಟೈಮ್ನಲ್ಲಿ ಒಂದು ಬಾಂಡಿಂಗ್ ಅಂತ ಇರುತ್ತೆ. ಸೊ ಅದಕ್ಕೆ ಅವರು ಸೈನ್ ಮಾಡಬೇಕಾಗತ್ತೆ. ಸೊ ಆ ಸಂದರ್ಭದಲ್ಲಿ ನಾವು ತೆಗೆದುಕೊಂಡು ಹೋದಾಗ ಆಗ ರಚಿತಾರಾಮ್ ಹೇಳಿದ್ದೇನು ಅಂತಂದ್ರೆ, ಸರ್ ಮಾನವೀಯತೆ ಇಂಪಾರ್ಟೆಂಟ್ ಸರ್, ನಾನು ಮಾನವೀಯತೆಯಿಂದ ಸಿನಿಮಾ ಮಾಡ್ಕೊಡ್ತೀನಿ, ಇದು ಯಾವುದು ಬೇಡ ಸರ್, ಬಾಂಡ್ ಗಿಂಡು ನಾನು ಅದು ಯಾವುದಕ್ಕೂ ಕೂಡ ಸೈನ್ ಮಾಡ್ಕೊಡೋದಿಲ್ಲ, ಯಾವುದೇ ತಕರಾರು ಇಲ್ಲದೆ ಯಾವುದೇ ಕಿರಿಕಿಲ್ದೆ ನಾನು ನಿಮಗೆ ಚೆನ್ನಾಗಿ ಸಿನಿಮಾ ಮಾಡ್ಕೊಡ್ತೀನಿ, ಎಲ್ಲದಕ್ಕೂ ಕೂಡ ನಾನು ಸಹಕರಿಸ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಮಾತನಾಡಿರುವಂತ ರಚಿತಾರಾಮ್ ಈಗ ಪ್ರಮೋಷನ್ಗೆ ಅಡ್ಗಾಲ್ ಹಾಕಿದ್ದಾರೆ. ಪ್ರಮೋಷನ್ಗೆ ಬರ್ತಾನೆ ಇಲ್ಲ. ಸೊ ಹೀಗಾಗಿ ಬೇಸರ ಆಗ್ತಾ ಇದೆ ಅಂತ ಹೇಳಿ ನಿರ್ದೇಶಕ ನಾಗಶೇಖರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಕಡೆಗೆ ಇತ್ತೀಚೆಗೆ ರಶ್ಮಿಕಾ ಮಂದಣ್ಣ ಅವರ ನಡೆಯನ್ನು ಕೂಡ ರಚಿತಾರಾಮ್ ಅವ್ರಿಗೆ ಹೇಳೋ ಮೂಲಕ ರಚಿತಾರಾಮ್ಗೆ ತಿವಿದಿದ್ದಾರೆ. ಹೇಗೆ ಅಂತಂದ್ರೆ, ಇತ್ತೀಚೆಗೆ ಒಂದು ರಿಲೀಸ್ ಕಂಡಿರುವಂತ ರಶ್ಮಿಕಾ ಮಂದಣ್ಣ ಅವರ ಒಂದು ಸಿನಿಮಾ ಅಂತಂದ್ರೆ ಆ ಸಿನಿಮಾ ರಿಲೀಸ್ ಆಗೋ ಸಂದರ್ಭದಲ್ಲಿ ಪ್ರಮೋಷನ್ ಸಂದರ್ಭದಲ್ಲಿ ರಶ್ಮಿಕಾ ಮಂದಣ್ಣ ಅವರಿಗೆ ಕಾಲಿಗೆ ಏಟಾಗ್ಬಿಟ್ಟಿರುತ್ತೆ. ಸೊ ಆಗ ಅವರು ಕುಂಟುತ್ತಲೇ ಆ ಸಿನಿಮಾ ಪ್ರಮೋಷನ್ ಮಾಡಿದ್ದು ಕೂಡ ಉದಾಹರಣೆ ಇದೆ. ಸೊ ಆ ಎಕ್ಸಾಂಪಲ್ ಅನ್ನ ತೆಗೆದುಕೊಂಡು ರಚಿತಾರಾಮ್ ಅವರಿಗೆ ತಿವಿದಿದ್ದಾರೆ. ನೋಡಿ, ವಯಸ್ಸಿನಲ್ಲಿ ಅದರ ಜೊತೆಗೆ ಈ ಸಿನಿಮಾ ಇಂಡಸ್ಟ್ರಿಯ ಕರಿಯರ್ ನಲ್ಲಿ ರಚಿತಾರಾಮ್ಗಿಂತ ರಶ್ಮಿಕಾ ಮಂದಣ್ಣ ಅವರು ಚಿಕ್ಕವರೇ. ಹಾಗಿದ್ರೂ ಸಹಿತ ರಶ್ಮಿಕಾ ಮಂದಣ್ಣ ಅವರಿಗೆ ಕಮಿಟ್ಮೆಂಟ್ ಅನ್ನೋ ವಿಚಾರ ನೋಡಿ, ಎಷ್ಟು ಅವರು ಕಮಿಟ್ಮೆಂಟ್ ವಿಚಾರದಲ್ಲಿ ದೃಢವಾಗಿದ್ದಾರೆ. ಕಾಲಿಗೇಟ್ ಆದ್ರೂ ಸಹಿತ ಕುಂಟುತ್ತಲೇ ಬಂದು ಪ್ರಮೋಷನ್ ಮಾಡಿಕೊಟ್ಟಿದ್ದಾರೆ. ಬಟ್ ಇವರು ನೋಡಿ ಯಾವ ರೀತಿಯಾಗಿ ಕುಂಟು ನೆಪಗಳನ್ನ ತೋರ್ತಾ ಇದ್ದಾರೆ, ಹೇಳ್ಕೊಂಡು ತಿರುಗ್ತಿದ್ದಾರೆ ಅಂತ ಹೇಳಿ ರಚಿತಾರಾಮ್ ಮೇಲೆ ನಾಗಶೇಖರ್ ಈಗ ಕೋಪಗೊಂಡಿದ್ದಾರೆ. ಅದರಲ್ಲೂ ಅವ್ರಿಗೆ ನಾನು ಪದೇ ಪದೇ ಕಾಲ್ ಮಾಡ್ತಾನೆ ಇದ್ದೀನಿ, ಗುಡ್ ಮಾರ್ನಿಂಗ್ ಅಂತ ಹೇಳಿ ನಿರ್ಮಾಪಕರು ಒಂದು 6 ಬಾರಿ ಆದ್ರೂ ಮೆಸೇಜ್ ಮಾಡಿದ್ದಾರೆ, ಕಾಲ್ಗಳನ್ನ ಮಾಡ್ತಾನೆ ಇದ್ದಾರೆ ನಿರಂತರವಾಗಿ. ಆದರೆ ಅವರ ಕಾಲ್ನ ರಿಸೀವ್ ಮಾಡ್ತಾ ಇಲ್ಲ. ಅವರ ಮ್ಯಾನೇಜರ್ಗಳಿಗೆ ನಾವು ತುಂಬಾ ಬಾರಿ ಕೇಳ್ತಾನೆ ಇದೀವಿ, ಯಾಕೆ ಏನಾಯ್ತು, ಏನಕ್ಕೆ ಮುನಿಸ್ಕೊಂಡಿದ್ದಾರೆ ಅದನ್ನ ಹೇಳಕ್ ಹೇಳಿ ಅಂತಾನು ಕೂಡ ಕೇಳ್ತಾನೆ ಇದೀವಿ. ಆದ್ರೆ ಅದು ಯಾವುದಕ್ಕೂ ಕೂಡ ಅವರು ಉತ್ತರವನ್ನ ಕೊಡ್ತಿಲ್ಲ. ಇನ್ನೊಂದು ಕಡೆ ಶಿವಣ್ಣ ಅವರು ನಾಳೆ ನಮ್ಮ ಸಿನಿಮಾ ನೋಡ್ತಿದ್ದಾರೆ. ಆ ಸಮಯದಲ್ಲಾದ್ರೂ ನಟಿ ರಚಿತಾರಾಮ್ ಅವರು ಇರಬೇಕಲ್ವಾ, ಅವರು ಅವಾಗ್ಲೂ ಕೂಡ ಬರ್ತಾ ಇಲ್ಲ. ಸೊ ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮ್ಯಾನೇಜರ್ಗೆ ಕೇಳ್ತಾ ಇದ್ರೆ, ಬರ್ತಾರೆ ಬಿಡು ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿ ಈ ರೀತಿ ಮಾತಾಡ್ತಾರೆ. ಅವರು ಬರೋದು ಬಿಡೋದು ಸೆಕೆಂಡ್ ಪ್ರಶ್ನೆ, ಬಟ್ ಏನಾಗ್ತಾ ಇದೆ, ಯಾಕೆ ಮುನಿಸ್ಕೊಂಡಿದ್ದಾರೆ ಅನ್ನೋದನ್ನ ಹೇಳಬೇಕು ಅಂತ ಹೇಳಿ ನಾಗಶೇಖರ್ ಅವರು ಕೇಳ್ತಿದ್ದಾರೆ. ನೋಡಿ, ಈ ಸಂಜು ವೆಡ್ಸ್ ಗೀತಾ ಸಿನಿಮಾ ಸೆಟ್ ಏರ್ತಾ ಇದೆ ಅಂತಂದಾಗ ಸಂಜು ವೆಡ್ಸ್ ಗೀತಾ ಅನ್ನೋ ಆ ಹೆಸರನ್ನೇ ಇಟ್ಕೊಂಡು ಈಗ ಅದರದೇ ಪಾರ್ಟ್ 2 ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಅಂತಂದಾಗ ಈ ಸಿನಿಮಾದಲ್ಲಿ ಅತಿ ಹೆಚ್ಚಾಗಿ ಪ್ರೇಕ್ಷಕರು ನಿರೀಕ್ಷೆ ಮಾಡಿದ್ದೆ ರಮ್ಯಾ ಅವರು ಈ ಸಿನಿಮಾದಲ್ಲಿ ನಟನೆಯನ್ನ ಮಾಡ್ತಾರಾ ಅಂತ ಹೇಳಿ ಈ ಪ್ರಶ್ನೆಯನ್ನ ಇಟ್ಕೊಂಡೆ ಹಲವು ಪ್ರೇಕ್ಷಕರು, ಹಲವು ಅಭಿಮಾನಿಗಳು ಸಿನಿಮಾ ತಂಡವನ್ನ ಪ್ರಶ್ನೆಯನ್ನ ಮಾಡಿದ್ರು. ಆದರೆ ರಚಿತಾರಾಮ್ ಅವರು ಕಾರಣಾಂತರದಿಂದ ಈ ಸಿನಿಮಾದಲ್ಲಿ ನಟನೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರೇಕ್ಷಕರನ್ನ ಕನ್ವಿನ್ಸ್ ಮಾಡಿದ್ರು. ತದನಂತರ ಸಿನಿಮಾ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ಒಂದಿಷ್ಟು ವಿಘ್ನಗಳು ಎದುರಾದವು. ಏನಂತಂದ್ರೆ, ಈ ಸಿನಿಮಾದಲ್ಲಿ ಸ್ಟೇ ತರ್ತಾರೆ. ಯಾಕೆ ಅಂತಂದ್ರೆ ನಿರ್ಮಾಪಕರಿಗೂ ಒಂದು ಬೇರೆ ಏನೋ ಒಂದು ಜಗಳ ಇರುತ್ತೆ. ಸೊ ಹೀಗಾಗಿ ನಿರ್ಮಾಪಕರ ಮೇಲಿರುವಂತಹ ದ್ವೇಷಕ್ಕೆ ಮತ್ತೆ ನಿರ್ಮಾಪಕರ ನಡುವೆ ಏನೋ ಅದೊಂದು ಭಿನ್ನಾಭಿಪ್ರಾಯ ಆಗಿರೋ ಕಾರಣಕ್ಕಾಗಿ ಸ್ಟೇ ಬರುತ್ತೆ. ಸೊ ಹೀಗಾಗಿ 21 ನಿಮಿಷದ ಫುಟೇಜ್ ಅಂದ್ರೆ ಈ ಒಂದು ಸಿನಿಮಾದ 21 ನಿಮಿಷದ ಫುಟೇಜ್ ಏನಾಗುತ್ತೆ ಅದು ಲ್ಯಾಬ್ ಅಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ. ಸೊ ಹೀಗಾಗಿ ಪ್ರೇಕ್ಷಕರಿಗೆ ಪೂರ್ಣ ಪ್ರಮಾಣದ ಸಿನಿಮಾವನ್ನ ತೋರಿಸ್ಲಿಕ್ಕೆ ಆಗಿರೋದಿಲ್ಲ. ನೋಡಿ, 2 ಗಂಟೆ ಸಿನಿಮಾದಲ್ಲಿ 1.5 ಅವರ್ ಸಿನಿಮಾ ಮಾತ್ರ ಪ್ರೇಕ್ಷಕ ಪ್ರಭುಗಳು ನೋಡಿರ್ತಾರೆ. ನೋಡಿ, ಪ್ರೇಕ್ಷಕರು ಪೂರ್ಣ ಪ್ರಮಾಣದ ಸಿನಿಮಾ ನೋಡದೇ ಇರೋ ಕಾರಣಕ್ಕಾಗಿ ಅಂತಂದ್ರೆ ನೋಡಿ, ಸಿನಿಮಾ 2 ಗಂಟೆ ಸಿನಿಮಾ ಇದೆ ಅಂತ ಅನ್ಕೊಳ್ಳಿ, ಅದರಲ್ಲಿ
21 ನಿಮಿಷದ ಫುಟೇಜ್ ಇಲ್ಲ ಅಂತಂದರೆ 1.5 ಅವರ್ ಸಿನಿಮಾ ಆಗಿರುತ್ತೆ. ಸೊ ಆ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಏನು ಮತ್ತು ಈ ಟ್ವಿಸ್ಟ್ ಟರ್ನ್ಗಳು ಏನು ಬಂತು ಇದ್ಯಾವುದು ಕೂಡ ಸರಿಯಾಗಿ ಗೊತ್ತೇ ಆಗೋದಿಲ್ಲ 21 ನಿಮಿಷದ ಫುಟೇಜ್ ಹಾರಿ ಹೋದಾಗ. ಅಂತಂದರೆ ಲ್ಯಾಬ್ನಲ್ಲಿ ಸಿಕ್ಕಾಕೊಂಡಿರೋ ಕಾರಣಕ್ಕಾಗಿ ಸಿನಿಮಾನ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ಪ್ರೇಕ್ಷಕರಿಗೆ ತೋರಿಸ್ಲಿಕ್ಕೆ ಇಲ್ಲಿ ಸಿನಿಮಾ ತಂಡ ವಿಫಲ ಆಗ್ಬಿಡುತ್ತೆ. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಸಿನಿಮಾನ ಮತ್ತೆ ರಿಲೀಸ್ ಮಾಡ್ತಾ ಇದ್ದೀವಿ, ಜನರಿಗೆ ಮತ್ತೆ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ ಅಂತ ಹೇಳಿ ಮತ್ತೆ ಅವರನ್ನ ನಾವು ಚಿತ್ರಮಂದಿರಗಳತ್ತ ನಾವು ಕರೆದುಕೊಂಡು ಬರಬೇಕಾಗಿರೋದು ನಮ್ಮ ಜವಾಬ್ದಾರಿ. ಸೊ ಈ ಸಂದರ್ಭದಲ್ಲಿ ರಚಿತಾ ರಾಮ್ ಅವರು ಹೀಗೆಲ್ಲ ಮಾಡ್ತಾ ಇರೋದು ಸಿನಿಮಾ ತಂಡಕ್ಕೆ ಬೇಸರ ಆಗಿದೆ. ಈಗ ನಿರ್ದೇಶಕ ನಾಗಶೇಖರ್ ಅವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾನೀಗ ಚಿತ್ರಮಂಡಳಿಗೆ ಹೋಗಿ ರಚಿತಾ ರಾಮ್ ಅವರ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀನಿ, ದೂರನ್ನ ಕೊಡ್ತಾ ಇದ್ದೀನಿ ಅನಿವಾರ್ಯವಾಗಿ. ಯಾಕಂತಂದ್ರೆ 4 ಜನ ಪ್ರಶ್ನೆ ಮಾಡಿದಾಗ ಚಿತ್ರತಂಡದ್ದೇ ಏನೋ ಒಂದು ತಪ್ಪಿರ್ಬೋದು. ಸೊ ಹೀಗಾಗಿ ರಚಿತಾ ರಾಮ್ ಈ ಪ್ರಮೋಷನ್ ಕೆಲಸಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ಕೋಬಹುದಲ್ವಾ. ಸೊ ಹೀಗಾಗಿ ನಾವೇ ಹೋಗಿ ದೂರನ್ನ ಕೊಟ್ಟಿದ್ದೀವಿ, ಅವ್ರು ಯಾಕೆ ಬರ್ತಾ ಇಲ್ಲ ಏನ್ ಕತೆ ಅನ್ನೋದನ್ನ ಅವರು ಮಾಧ್ಯಮದ ಮುಂದೆ ನಮಗೆ ತಿಳಿಸಿದ್ರೆ ಸಾಕು ಅಂತ ಹೇಳಿ ಈಗ ನಾಗಶೇಖರ್ ಅವರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಇದಕ್ಕೀಗ ರಚಿತಾ ರಾಮ್ ಅವರೇ ಉತ್ತರ ಕೊಡಬೇಕು, ಯಾಕೆ ಮುನಿಸ್ಕೊಂಡಿದ್ದಾರೆ ಪ್ರಮೋಷನ್ಗೆ. ಈಗ ನೋಡಿ, ನಾವು ಹಲವು ಅವರ ಸಿನಿಮಾಗಳನ್ನ ನೋಡಿದ್ದೀವಿ. ಅಂತಂದ್ರೆ ತುಂಬಾ ಕಡಿಮೆ ಬಜೆಟ್ ಸಿನಿಮಾದಲ್ಲೂ ಕೂಡ ರಚಿತಾ ರಾಮ್ ಕಾಣಿಸ್ಕೊಂಡಿದ್ದಾರೆ, ತುಂಬಾ ಹೈ ಬಜೆಟ್ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಎಲ್ಲಾ ಸಿನಿಮಾಗಳ ಒಂದು ಪ್ರಮೋಷನ್ಸ್ಗೆ ರಚಿತಾ ರಾಮ್ ಅವರು ಹೋಗಿರ್ತಿದ್ರು, ಅಲ್ಲಿ ಹೋಗಿ ಅವರು ಸಿನಿಮಾನ ಪ್ರಮೋಟ್ ಮಾಡ್ತಾ ಇದ್ರು. ಬಟ್ ಈ ಸಂಜು ವೆಡ್ಸ್ ಗೀತಾ 2 ಸಿನಿಮಾದಲ್ಲಿ ಮೊದಲ ಬಾರಿ ಈಗ ರಚಿತಾ ರಾಮ್ ಈ ರೀತಿಯಾಗಿ ಪ್ರಮೋಷನ್ಗೆ ಅಡ್ಡಗಾಲ್ ಹಾಕೊಂಡು ಕೂತಿದ್ದಾರೆ. ಅಂತಂದ್ರೆ ನಾನು ಬರೋದಿಲ್ಲ ಅಂತ ಹೇಳಿ ಕಿರಿಕಿರಿ ತೆಗೆದಿದ್ದೇ ಇದೇ ಮೊದಲ ಸಿನಿಮಾ ಅಂತಾನೂ ಕೂಡ ಹೇಳ್ಬೋದು. ಯಾಕೆ ಏನಾಯ್ತು ಅನ್ನೋದನ್ನ ಶೀಘ್ರವಾಗಿ ರಚಿತಾ ರಾಮ್ ಅವರೇ ಹೇಳ್ಕೊಳ್ಬೇಕು. ಆಗ ಅಭಿಮಾನಿಗಳಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ, ಮತ್ತೆ ಚಿತ್ರತಂಡದ ಬಗ್ಗೆಯೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ರಚಿತಾ ರಾಮ್ ಅವರ ನಡೆ ಮತ್ತು ಚಿತ್ರತಂಡದ ನಡೆ ಕುರಿತಾಗಿ ನಿಮ್ಗೆ ಏನ್ ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ. ನಮಸ್ಕಾರ.